ಇವತ್ತು ನೋಡಿ ಬೂತಾಯಿ ಮೀನು ತಂದಿದ್ದಾರೆ ನಮ್ಮತ್ತೆ. ಹುಣಸೆ ಹಣ್ಣಿನ ರಸ, ಹುಣಸೆ ಹಣ್ಣಿನ ರಸಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಇದು ಎಷ್ಟು ರೂಪಾಯಿಗೆ? 100 ರೂಪಾಯಿ. 100 ರೂಪಾಯಿಗೆ ಎಷ್ಟು ಮೀನು? 14 ಮೀನು. ಎಷ್ಟೊತ್ತು ನೆನೆಸ್ಬೇಕಂತೆ? ಇಷ್ಟು ಹಿಂಗಲ್ಲ ಮೀನು ಮಾಡೋದು, ಹಿಂಗೆ ಹಣ್ಣಿಗೋಸ್ಕರ ಮಾಡೋದಿದ್ದೀವಿ. ಮಸ್ತಾಗ್ತು. ಖಾರ ಜಾಸ್ತಿ ಹಾಕಂಗಿಲ್ಲ ಅಂತ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ತಿದ್ದಾರೆ. ಯೂಶಲಿ ಫಿಶ್ ಫ್ರೈ ಹಿಂಗೆ ಮಾಡಲ್ಲ, ಜಾಸ್ತಿ ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ಮಾಡ್ತಾರೆ. ಇವಾಗ ಸ್ವಲ್ಪ ಮೀಡಿಯಮ್ ಆಗಿ ಮಕ್ಕಳು ತಿನ್ನೋ ಥರ ಮಾಡ್ತಿದ್ದಾರೆ. ಅದೇನತ್ತೆ? ಚಕ್ಕಿ ಮೀನಿನ ಮೊಟ್ಟೆ. ಮೀನು ಮೊಟ್ಟೆಗೆ ಸ್ವಲ್ಪ ಖಾರದ ಪುಡಿ ಹಾಕೊಂತಿದ್ದಾರೆ. ನಮ್ಮೂರಿಗೆ ಬನ್ನಿ ಒಂದಿನ. ನೋಡಿ ಫ್ರೆಂಡ್ಸ್, ಎಲ್ಲರೂ ನಮ್ಮೂರಿಗೆ ಎಲ್ಲರೂ ಬನ್ನಿ. ಓಕೆ ಬರ್ತಾರೆ. ಇವಾಗ ನೋಡಿ, ಜಸ್ಟು ಹುಣಸೆ ಹುಳಿ, ಉಪ್ಪು, ಖಾರದ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿದ್ದಾರೆ. ಇದೊಂದು ಸ್ವಲ್ಪ ಹೊತ್ತು ಫುಲ್ಲು ಒಂದು ಅರ್ಧ ಗಂಟೆ ಅಥವಾ 45 ನಿಮಿಷ ಆದರೂ ನೆನಿಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಸಾನ್ವಿ ಮತ್ತು ಅವ್ರ ಅಕ್ಕ ಇಬ್ಬರು ಓದ್ತಿದ್ದಾರೆ. ಸಾನ್ವಿ ಏನು ಮಾಡ್ತಿದ್ಯಾ? ಏನು? ಓಕೆ, ಚಾಕ್ಲೇಟ್ ತಂದಿದ್ದಾರೆ ಸಾನ್ವಿಗೆ. ಡೈರಿ ಮಿಲ್ಕ್. ಫ್ರೆಂಡ್ಸ್, ಮತ್ತು ನಮ್ಮ ಅತ್ತೆ ಮನೆ ಹತ್ರ ಅಂತೂ ಸಿಕ್ಕಾಪಟ್ಟೆ ಮರ ಗಿಡ, ತುಂಬ ಫ್ಲವರ್ಸು ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಒಂದು ಫಾರೆಸ್ಟ್ ಮಧ್ಯೆ ಮನೇಲಿರೋ ಥರ ಒಂದು ಫೀಲ್ ಆಗುತ್ತೆ. ಇವಾಗ ಮೀನು ಫುಲ್ಲು ನೀಟಾಗಿ ಮ್ಯಾರಿನೇಟ್ ಮಾಡಬೇಕು. ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಟು 1 ಅವರ್ ಆದರೂ ಮ್ಯಾರಿನೇಟ್ ಆಗಬೇಕು ಫಿಶ್ಶು. ಆಮೇಲೆ ಫ್ರೈ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ, ಸರಿನಾ? ಇದರಲ್ಲಿ ಫಿಶ್ ಫ್ರೈ ರೆಡಿ. ಒಂದೊಂದೇ ಫಿಶ್ನ ಏನು ಮಾಡಿದ್ದಾರೆ, ರವಾನ ಕೋಟಿಂಗ್ ಮಾಡಿ ಸ್ವಲ್ಪ ತವಾಗೆ ಎಣ್ಣೆ ಹಾಕಿ ಫ್ರೈ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಫಿಶ್ದು ಎಗ್, ಅದೂ ತಿಂತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.